ಅಶ್ವಿನಿ ವೈಷ್ಣವ್ ಅವರು ತಾಂತ್ರಿಕ ತಂಡವನ್ನು ರಚನೆ ಮಾಡಿ ಈಗಾಗಲೇ 10,000 ಕಿಲೋಮೀಟ್ರಿಗೆ ಈ ಲೈನ್ಗಳನ್ನು ನಾವು ಅಳವಡಿಸಿದ್ದೀವಿ. ಅದರಲ್ಲಿ ಕರ್ನಾಟಕದಲ್ಲೂ ಕೂಡ ನಾವು ಇವತ್ತು ಈಗಾಗಲೇ ಪ್ರಾಯೋಗಿಕವಾಗಿ ಅರಸೀಕೆರೆಯಿಂದ ಬೆಂಗಳೂರಿಗೆ ಮತ್ತು ಈ ಗದಗಿಂದ ಈ ಥರ ಒಂದು 5-6 ಕಡೆ ತೆಗೆದುಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಇದಲ್ದಿರ ನಾವು ಓಲೈಕೆ ರಾಜಕಾರಣ ನಾವು ಮಾಡಿದವರಲ್ಲ. ನೀವೇನಾದರೂ ಮಾಡಿದರೆ ಅದು ನೀವು ಮಾಡ್ಕೋಬೇಕೇನೋ, ನಾವು ಮಾಡೋರಲ್ಲ. ಸ್ವಂತ ಬಿಲದಲ್ಲಿ ಮಾತ್ರ ಹುಲಿಯಾಗಿ ಕಿರಿಸಿದ್ರೆ ಅಳಸಲು ಓಲೈಕೆ ರಾಜಕಾರಣ ಮಾಡೋದು ಆಗೋದಿಲ್ಲ. ಕೂಪ ಮಂಡೂಕದ ಭಾವನೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತನಾಡೋದನ್ನು ನಿಲ್ಲಿಸಿ, ಇನ್ನೊಬ್ಬರ ಬಗ್ಗೆ ಗೌರವದಿಂದ ನಡ್ಕೊಳ್ತಕ್ಕಂಥದ್ದು ಮಾಡಿ. ಕೇಂದ್ರ ಸಚಿವರು ಇರ್ಬೋದು, ರಾಷ್ಟ್ರದ ಪ್ರಧಾನಿಗಳಿರ್ಬೋದು, ರಾಷ್ಟ್ರದ ಇತರೆ ಮಂತ್ರಿಗಳಿರ್ಬೋದು, ಇವರು ಯಾರು ಕೂಡ ನೀವು ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡ್ತಾ ಇರೋ ಕೆಲಸ ಮಾಡಬೇಡಿ. ಆದ್ದರಿಂದ ನನಗನ್ನಿಸ್ತದೆ ಇವತ್ತು ಜಲ್ ಜೀವನ್ ಮಿಷನ್ ಮನ್ರೇಗಾ, ನಿಮಗೆ ಗೊತ್ತು ಸ್ವಾಮಿ, ಮನ್ರೇಗಾ ಬಗ್ಗೆ ಮಾತನಾಡ್ತಾರೆ ಮಾಧ್ಯಮದವರು ಒಂದು ಚೂರು. 41 ಲಕ್ಷ ಬೋಗಸ್ ಕಾರ್ಡಲ್ಲಿದ್ದವು ಕರ್ನಾಟಕದಲ್ಲಿ. ಬಂಡಪ್ಪನವರೇ, 41 ಲಕ್ಷ ಬೋಗಸ್ ಕಾರ್ಡ್ ಇದೆ ಅಂತ ನಾನು ಹೇಳಿದೆಲ್ಲ. ಸಿ ಎ ಜಿ ರಿಪೋರ್ಟ್ ಆದಮೇಲೆ ರಾಷ್ಟ್ರದ ಪ್ರಧಾನಿಗಳು ಎಲ್ಲವನ್ನೂ ಚೆಕ್ ಮಾಡಿಸಿದ್ರು. ಕೇವಲ ಕರ್ನಾಟಕದಲ್ಲಿ ಇರಲಿಲ್ಲ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತೋ ಪುಣ್ಯಾತ್ಮರು ಎಲ್ಲ ಕಡೆನೂ ಬಿಲ ತೋಡ್ಕೊಬಿಟ್ಟಿದ್ರು. ಈ ಬಿಲ ತೋಡ್ದವ್ರು ಇವ್ರಿಗೆ ಆಗೋದಿಲ್ಲ ತಾಳಪ್ಪ ಅಂತ ಹೇಳ್ಬಿಟ್ಟು ಅದಕ್ಕೇನು ಮಾಡಿದ್ರು, ವಿಕಸಿತ ಭಾರತ ಮಾಡಿ ಮಹಾತ್ಮ ಗಾಂಧಿ ಹೆಸರಿಗೆ ಇವ್ರು ಇಷ್ಟೊಂದು ಡೋಕಾ ಮಾಡೋರು ಇನ್ನು ಯಾರಿಗೆ ಬಿಡ್ತಾರೆ ಅಂತ ಅಂದ್ಬಿಟ್ಟು 75% ನಮ್ಮದು, 25% ನಿಮ್ಮದು ಕೊಡಿ ಅಂದರು. ಮೊದಲಿಗೆ 90% ನಾವು ಇತ್ತು, 10% ಅವ್ರದ್ದಿತ್ತು. ಅದಲ್ದಿರ ಇನ್ನೊಂದು ಮಾಡಿದ್ದು, ಕಣ್ಣಿಗೆ ಕಾಣ್ತಕ್ಕಂಥ ಕೆಲಸಗಳಾಗಬೇಕು, ಸಾಮಾನ್ಯ ಜನರ ಲೆಕ್ಕ ಮಾಡಿಸ್ಬೇಕು. ನೀವು ಎಲ್ಲ ಬರೀ JCB ಮತ್ತೊಂದು ತಗೊಂಡು ರಾಮನ ಲೆಕ್ಕ ಒಂದಾದರೆ ಕೃಷ್ಣನ ಲೆಕ್ಕ 100 ಇತ್ತು. ಈ ಕೃಷ್ಣ ಏನೋ ಯಾವುದೇ ಕಾರಣಕ್ಕೆ ಬೇಡ ಅಂತ ಅಂದ್ಬಿಟ್ಟು ರಾಮನ ಲೆಕ್ಕಕ್ಕೆ ಸ್ಕೀಮ್ ಮಾಡಿ 88,000 ಕೋಟಿ ಇಡೀ ರಾಷ್ಟ್ರಕ್ಕೆ ಕೊಡ್ತಾಯಿದ್ರು. ಈ ಸಾರಿ ಜಿ ಮಾಡಿ ವಿಕಸಿತ ಭಾರತ ಆದಮೇಲೆ 97,000 ಕೋಟಿ ರೂಪಾಯಿ ನಾವು ಮೀಸಲಿಟ್ಟಿದ್ದೀವಿ. ಇದಲ್ದಿರಾನೆ ನಾವು ಕರ್ನಾಟಕದಲ್ಲಿ ಸುಮಾರು ಇಡೀ ರಾಷ್ಟ್ರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾದ ಮುಂಚಿತ 11 ವರ್ಷದ ಹಿಂದೆ 3 ಕೋಟಿ ಜನ ಮಾತ್ರ ಶುದ್ಧ ಕುಡಿಯೋ ನೀರನ್ನ ಕುಡಿತಾ ಇದ್ದಂಥ ಕುಟುಂಬಗಳಿದ್ದು. ಇವತ್ತು ಅದು 16 ಕೋಟಿ ಆಗಿದೆ ಸರ್. ಅದಕ್ಕೋಸ್ಕರವಾಗಿ 5 ಲಕ್ಷ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಎಲ್ಲ ರಾಜ್ಯಗಳಿಗೂ ಹಣ ಕೊಟ್ಟರು. ನಿಮಗೂ ಕೂಡ 28,000 ಕೋಟಿ ರೂಪಾಯಿಗಳನ್ನು ಕೊಟ್ವಿ. ನಾನು 100 ಸಾರಿ ಹೇಳಿದ್ದೀನಿ, 28,000 ಕೋಟಿ ಬಂದಾಗ ಇವರು ಕೆಲಸನೇ ಮಾಡಿರಲಿಲ್ಲ. 11,000 ಕೋಟಿನ ಯಾವ್ಯಾವುದಕ್ಕೆ ಜಿನಿಯನ್ ಆಗಿತ್ತು ಮತ್ತು ತಾಂತ್ರಿಕವಾಗಿ ಇದ್ದಿತ್ತು, ಯುಟಿಲೈಸೇಷನ್ ಸರ್ಟಿಫಿಕೇಟ್ ತೊಗೊಂಡು ನೀವು ಇದು ಮಾಡಿದ್ರಿ, ಅದಕ್ಕೆ ನಾವು 11,000 ಕೋಟಿ ಕೊಟ್ಟಿದ್ದೀವಿ. ಇನ್ನು ಬಾಕಿದೇನಿದೆ ಕೊಡ್ರಪ್ಪ, ನಾವು ಕೊಡ್ತೀವಿ, ಏನೇನು ಮಾಡಿದ್ದಾರೆ ಹೇಳಿ ಅಂತಂದ್ರೆ ಬರಲಿಲ್ಲ. ನಮಗೇನೋ ಒಂದು ಟೈಮ್ ಕೊಟ್ಟರು, ಆ ಟೈಮ್ನಲ್ಲಿ ಆಗಿಲ್ಲ. ಕೊನೆಗೆ ಪ್ರಧಾನಿಗಳು ಏನು ಮಾಡಿದ್ರು, ಈ ಪ್ರಾಜೆಕ್ಟನ್ನು ನಿಲ್ಲಿಸ್ಬಿಡಿ ಅಂದರು. ಅದಾದಮೇಲೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ CR ಪಾಟೀಲರು ವಾಸ್ತವಾಂಶ ನಮ್ಮ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಏನೆಲ್ಲ ಮಾಡಿದ್ಮೇಲೆ ಇವಾಗ ಮತ್ತೆ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ 2028 ಡಿಸೆಂಬರ್ ಒಳಗಡೆ ನಿಮ್ದು ಎಷ್ಟಿದೆ ಏನಿದೆ ಇನ್ನೆಲ್ಲೆಲ್ಲಿ ಏನೇನು ಮಾಡಬೇಕಾಗಿದೆ ಕೊಡ್ರಿ ಅಂದರೆ 14 ರಾಜ್ಯದರು ಈಗಾಗಲೇ MOU ಮಾಡ್ಕೊಂಡಿದ್ದಾರೆ. ಮೊದಲೇನು ಮಾಡ್ತಾಯಿದ್ದೋ, ನಾವು ಸುಮ್ಮನೆ ಕೊಟ್ಬಿಡ್ತಾಯಿದ್ದೋ. ಈ ಸಾರಿ ಏನು ಮಾಡಿದೋ, ನಾವು ಕಾನೂನು ಚೌಕಟ್ಟಿಗೆ ತಂದ್ವಿ. ನೀನು MOU ಮಾಡು, ಒಡಂಬಡಿಕೆ ಮಾಡ್ಕೊ. ಆ ಒಡಂಬಡಿಕೆಯಲ್ಲಿ ನೀವೇನು ಕೊಡ್ತಾಯಿದ್ದೀರ ಮಾಹಿತಿ ಕೊಡಿ, ದುಡ್ಡನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅಕೌಂಟ್ಗೆ ಹಾಕ್ತೀವಿ, ಆ ದುಡ್ಡನ್ನು ನೀವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ನೀವು ದುಡ್ಡು ಬಿಡುಗಡೆ ಮಾಡಿಕೊಡಿ ಅಂದು. ಇವತ್ತಿಗೂ ಕೂಡ ಬಂದು ಅವರು MOU ಮಾಡ್ಕೊಡೋಕ್ಕೆ ತಯಾರಾಗಿಲ್ಲ.